ಏನೇ ಇವತ್ತು ಹಳೆ ಉಪ್ಪುಳಿ ಪುಷ್ಕರಣಿ ಬಗ್ಗೆ ವಿವಾದ ನಡೀತಾ ಇದೆ. ಇದು ಯಾವ ರೀತಿ? ನಾವು ಇಲ್ಲಿ ಸೇರಿದ್ದು ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ಮೂಲಕ. ಮತ್ತೆ ಇಲ್ಲಿ ಸೇರಿದಂಥವ್ರು ಎಲ್ಲ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾಗಿದ್ರು ಸಹಿತ, ವಿವಿಧ ಪಕ್ಷದ ನಾಯಕರುಗಳಾಗಿದ್ರು ಸಹಿತ, ನಾವೆಲ್ಲರೂ ಸೇರಿದಂಥವ್ರು ಹಿಂದೂಗಳು. ನಾವ್ಯಾರು ಹಿಂದೂ ದೇವರ ವಿರೋಧಿಗಳಲ್ಲ, ಮತ್ತು ಹಿಂದೂ ದೇವಾಲಯಗಳ ವಿರೋಧಿಗಳಲ್ಲ, ಮತ್ತು ಯಾವುದೇ ಹಿಂದೂ ಪಕ್ಷದ ವಿರೋಧಿಗಳು ಸಹಿತ ಅಲ್ಲ. ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಿಂದುತ್ವವನ್ನ, ಹಿಂದೂ ದೇವರುಗಳನ್ನ ಬಿಜೆಪಿಗರೇ ದತ್ತು ಪಡೆದು ಬಿಟ್ಟಿದ್ದಾರೆ ಅಥವಾ ಅವರ ಜಿಪಿ ಪಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಇದೆ. ಅದ್ರ ಜೊತೆಗೆ ರಾಮನ ಹೆಸರಿನೊಳಗೆ ಇಷ್ಟು ದಿನ ನಾಟಕ ಮಾಡಿದ್ರು, ರಾಮನ ಹುಂಡಿ ಕಳು ಮಾಡಿದ್ರು, ಮತ್ತೊಂದು ನಾಟಕ ಮಾಡಿದ್ರು, ಮತ್ತೊಂದು ಕಳ್ಳತನ ಆದವು. ಧರ್ಮಸ್ಥಳದ ವಿಷಯವಾಗಿ AI ವಿಡಿಯೋಗಳನ್ನ ಸೃಷ್ಟಿ ಮಾಡಿದ್ರು, ಅಲ್ಲಿನೂ ಸಹಿತ ಫೇಲ್ ಆದ್ರು. ಈ ಎಲ್ಲ ವಿಷಯಗಳನ್ನ ನಾವು ಗಮನದಲ್ಲಿಟ್ಟು ನೋಡಿದಾಗ ಹುಬ್ಬಳ್ಳಿಯ ಪುಷ್ಕರಣಿ ವಿಷಯವನ್ನ, ಹಳೆ ಹುಬ್ಬಳ್ಳಿಯ ಭವಾನಿ ಶಂಕರ ದೇವಾಲಯದ ವಿಷಯವಾಗಿ ಪುಷ್ಕರಣಿ ಇದೆ ಅನ್ನುವಂತ ಷಡ್ಯಂತ್ರವನ್ನ ಮಾಡಿ ಇವತ್ತು ಮತ್ತೊಂದು ಸಂಘರ್ಷವನ್ನ ರಾಜ್ಯದಲ್ಲಿ ಹುಟ್ಟಾಕ್ಬೇಕು, ಅಲ್ಪಸಂಖ್ಯಾತರ ಮತ್ತು ಇನ್ನುಳಿದ ಸಮುದಾಯದ ಮಧ್ಯೆ ಸಹೋದರತ್ವವನ್ನ ಕಡೆಗಣಿಸಿ ಅವರ ಹತ್ರ ದ್ವೇಷ ಭಾವನೆಯನ್ನ ಹುಟ್ಟಾಕ್ಬೇಕು ಅನ್ನುವಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಲ್ಲಿ ನಾನು ಈ ಸಂದರ್ಭದಲ್ಲಿ ಈ ಹೋರಾಟದ ಮೂಲಕ ಆಗ್ರಹವನ್ನ ಮಾಡ್ತೇನೆ. ಇಂತಹ ಡೊಂಗಿ ಹೋರಾಟಗಳನ್ನ ದಯಮಾಡಿ ಕೈ ಬಿಡ್ರಿ. ನಿಮ್ಮ ಹತ್ರ ಅಧಿಕಾರ ಅದ, ನಿಮ್ಮ ಹತ್ರ ಸರ್ಕಾರದ ಪ್ರಭುತ್ವದ ವ್ಯವಸ್ಥೆಯ ಒಂದು ಅಧಿಕಾರ ಅದ. ಆ ಅಧಿಕಾರದ ಮೂಲಕ ಸಾರ್ವಜನಿಕ ಹಿತವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಇಂತಹ ದೇವಾಲಯಗಳನ್ನ ರಕ್ಷಣೆ ಮಾಡ್ರಿ. ಆದ್ರೆ ಸಾರ್ವಜನಿಕರಿಗೆ ಅವರ ಸಹಕಾರವನ್ನ ಪಡ್ರಿ, ಅವ್ರಿಗೆ ಜೊತೆಯಾಗಿ ಕರ್ಕೋರಿ. ನೀವು ಇಂಥದ್ ಮಾಡೋನು, ಅಭಿವೃದ್ಧಿ ಕೈಗೊಳ್ಳೋನು ಬರ್ರಿ ಅಂತ ಹೇಳ್ರಿ. ಆದ್ರೆ ಅದನ್ನ ಬಿಟ್ಟು ನೀವೇ ಹಿಂದೂಗಳು, ಉಳಿದವ್ರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಬಿಂಬಿಸಾಕ ನೀವೇನಾದ್ರೂ ನಾಟಕೀಯ ಹೋರಾಟಗಳನ್ನ ಕೈಗೊಂಡ್ರೆ ನಾವು ನಿಮ್ಗೆ ತಕ್ಕ ಉತ್ತರವನ್ನ ಸಂವಿಧಾನಬದ್ಧವಾಗಿ ಕೊಡ್ತೇವೆ ಅನ್ನುವಂಥದ್ದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಈ ಹೋರಾಟವನ್ನ ನಾವು ಕೈಗೊಂಡಿದ್ವಿ. ಅದಕ್ಕೆ ಈ ಹೋರಾಟದ ಮೂಲಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದ್ದೇವೆ. ಬಿಜೆಪಿ ಮುಖಂಡರುಗಳೇ ಎಲ್ಲೆಲ್ಲಿ ಜಾಗೆಗಳನ್ನ ಒತ್ತುವರಿ ಮಾಡಿದ್ದಾರೆ ಆ ವಿಷಯವನ್ನ ಸಹಿತ ಗಮನಕ್ಕೆ ತಂದಿದ್ದೇವೆ. ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಳಸಿದಂತ ಬಾವಿ ವಿಷಯ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದ ಜಾಗೆ ಆಗಿರ್ಬೋದು, ಇಂತಹ ಅನೇಕ ವಿಷಯಗಳನ್ನ ನಾವು ಆ ಮನವಿಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಈ ಡೊಂಗಿ ಹೋರಾಟದ ಮುಂದೆ ಏನು ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಬಹಿರಂಗಪಡಿಸಿದ್ದೇವೆ. ಅದಕ್ಕೆ AI ನಿರ್ಮಿತ ಹೋರಾಟಗಳಿಗೆ ರಾಜ್ಯ ಸರ್ಕಾರ ಅವಕಾಶ ಕೊಡಬಾರದು. ಜಾತಿವಾದಿ, ಕೋಮುವಾದಿ, ಮತಾಂಧ ಶಕ್ತಿಗಳನ್ನ ಮಟ್ಟ ಹಾಕಿ ಗಡಿಪಾರ್ ಮಾಡಬೇಕು. ಗುಂಡಾ ಕಾಯ್ದೆಯನ್ನ ಅವ್ರ ವಿರುದ್ಧ ಬಳಸಬೇಕು, ಕೋಕಾ ಕಾಯ್ದೆಯನ್ನ ಅವ್ರ ವಿರುದ್ಧ ಬಳಸಬೇಕು ಅನ್ನುವಂತ ಆಗ್ರಹದ ಹೋರಾಟವನ್ನ ನಾವು ಇವತ್ತು ಮಾಡಿದ್ದೇವೆ. ಬಿಜೆಪಿ ಆಡಳಿತದಲ್ಲಿ ಒಂದು ಸುಳ್ಳು ಹುಬ್ಬಳ್ಳಿಯ ಅಭಿವೃದ್ಧಿ ಆಗ್ಲಿಲ್ಲ, ಇದು ಯಾವ ರೀತಿ? ಈಗ ಪಾಪ ಏನಾಗಿದೆ, ಈ ವಿಷಯನೂ ಸಹಿತ ಸೂಕ್ತವಾದಂತ ಚರ್ಚೆಗೆ ಒಳಪಡಿಸಬೇಕಾಗಿರುವಂತ ವಿಷಯ. ಹುಬ್ಬಳ್ಳಿ ಇವತ್ತು ಕೆಟ್ಟು ಹೊಲಸು ಧೂಳಮಯವಾಗಿ ಅಸ್ತಮಾ, TB ರೋಗದಂತಹ ಅನೇಕ ಮಾರಕ ರೋಗಗಳಿಗೆ ಇಲ್ಲಿನ ಜನ ಬಲಿ ಆಗ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಬಿಜೆಪಿ ಆಡಳಿತನೇ ಕಾರಣ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅಂತಹ ಎಲ್ಲ ಪ್ರಗತಿಪರ ವಿಷಯಗಳನ್ನ, ಅಭಿವೃದ್ಧಿ ವಿಷಯಗಳನ್ನ ಮರೆಮಾಚಿ ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಬೇಕು ಅನ್ನುವಂತ ನಿಟ್ಟಿನೊಳಗೆ ಇಂತಹ ದೇವಾಲಯ ಮತ್ತು ಪುಷ್ಕರಣಿ ವಿಷಯಗಳನ್ನ ಅವ್ರು ಹೊರಗೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯವಾದಂತ ವಿಷಯ ಅಂತಂದು ಹೇಳಿ ಈ ಸಂದರ್ಭದೊಳಗೆ ನಾನು ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ಅದಕ್ಕೆ ಅವರು ಅಭಿವೃದ್ಧಿ ಹರಿಕಾರರಾಗಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ವರ್ಷ ಈ ದೇಶದ ಅಧಿಕಾರವನ್ನ ಕೊಡಬೇಕು ಅನ್ನುವಂಥದ್ರ ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ಸಾವಿರಾರು ವರ್ಷಗಳ ಶೋಷಣೆಗೊಳಗಾಗಿರುವಂತ ಸಮುದಾಯಕ್ಕೆ ಮಹಾನಗರ ಪಾಲಿಕೆ 22 ಜನತಾ ಮನೆಗಳನ್ನ ಕಟ್ಟಿಕೊಟ್ಟದ. ಆ ಜನತಾ ಮನೆಗಳಿಗೆ, ಜನಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ಆಂಬುಲೆನ್ಸು, ಅವರ ವಾಹನಗಳು ಸಂಚಾರಕ್ಕೆ, ಅವ್ರು ನಡ್ಕೊಂತ ಆಸ್ಪತ್ರೆಗೆ, ಮಾರ್ಕೆಟ್ಗೆ, ಇನ್ನಿತರೆ ಕಡೆ ಅಡ್ಡಾಡ್ಲಿ ಅನ್ನುವಂಥದ್ದು ನಿಟ್ಟಿನೊಳಗೆ ಅವರ 40 ವರ್ಷಗಳ ಕೋರಿಕೆಗೆ ಇವತ್ತು ಸ್ಪಂದಿಸಿ ಪಾಲಿಕೆ ರಸ್ತೆ ನಿರ್ಮಾಣ ಮಾಡ್ಯದ. ಆ ಶೋಷಿತರ ಸಮುದಾಯದ ಮನೆಗಳಿಗೆ ತೆರಳುವಂತ ರಸ್ತೆಯನ್ನ ನಾವು ಕಿತ್ತಾಕ್ತೀವಿ ಅಂತಂದು ಹೇಳಿ ಇವರು ಷಡ್ಯಂತ್ರ ಮಾಡಿದ್ದು ಅತ್ಯಂತ ಖಂಡನೀಯ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳ ಬಯಸ್ತೇನೆ. ಅದಕ್ಕೆ ಈ ನಿಟ್ಟಿನಲ್ಲಿ ಇಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಂತ ಯಾವುದೇ ಕುತಂತ್ರಿ ಕೋಮುವಾದಿಗಳಿಗೆ ರಾಜ್ಯ ಸರ್ಕಾರ ಕಡಿಮೆ ತಿಳ್ಕೋಬಾರದು, ಅವರನ್ನ ಮಟ್ಟ ಹಾಕಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾರೆ. ಸರ್, 2023 ಆರ್ಟಿಕಲ್ ನೋಡಿದ್ರೆ
ಅಲ್ಲಿ ಹೊಂಡ ಇತ್ತು ಅಂತ ಅಂದ್ರೆ ಪುಷ್ಕರಣಿ ಇದೆ ಈಗ ಉದ್ದೇಶ ಅವ್ರದ್ದು. 2023 ಒಳಗ ಮಹಾನಗರ ಪಾಲಿಕೆ ಮತ್ತು ಪರಂಪರೆ ಇಲಾಖೆಯ ಮೂಲಕ ಏನೇನು ಸಂವಾದಗಳು, ಚರ್ಚೆಗಳು, ಪತ್ರವ್ಯವಹಾರಗಳು ಆಗಿದಾವು, ಆ ಎಲ್ಲ ದಾಖಲೆಗಳು ನನ್ನ ಬಳಿ ಇದಾವೆ. ಇವತ್ತು ನಾನು ಇದೇ ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಮಾಡಬಯಸ್ತೇನೆ, ಚಾಲೆಂಜ್ ಅನ್ನ ಮಾಡಬಯಸ್ತೇನೆ. ನೀವು ನಿಜವಾಗ್ಲೂ ಹಿಂದೂ ಪರವಾದಂತ ಹಿಂದೂವಾದಿಗಳದಿರಿ ಅಂತಂದ್ರ ನೀವು ಭಾರತೀಯ ಪುರಾತತ್ವ ಇಲಾಖೆ, ಪರಂಪರೆ ಇಲಾಖೆ ಅಥವಾ ರಾಜ್ಯ ಸರ್ಕಾರದ ಯಾವ್ಯಾವ ಇಲಾಖೆಗಳದಾವು ಆ ಇಲಾಖೆಗಳ ಮೂಲಕ ಈ ಒಂದು ದೇವಾಲಯವನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದಂತಹ ರಾಜ್ಯ ಪತ್ರವನ್ನ ನೀವು ಬಿಡುಗಡೆ ಮಾಡಿದ್ರೆ ಆ ರಾಜ್ಯ ಪತ್ರಕ್ಕೆ ಸಂಬಂಧಪಟ್ಟಂತ ಸಾರ್ವಜನಿಕ ಪ್ರಕಟಣೆ ಮತ್ತು ಸಾರ್ವಜನಿಕ ಆಕ್ಷೇಪಣೆಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ನಾವು ನಿಮ್ಮ ಜೊತೆನೂ ಸಹಿತ ಚರ್ಚೆಗೆ ಬರ್ತೇವೆ, ನಿಮಗೆ ಅಭಿವೃದ್ಧಿಗೆ ಸಹಕಾರ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಅಂತಹ ಯಾವುದೇ ದಾಖಲೆಗಳನ್ನ ಬಿಡುಗಡೆ ಮಾಡಕ್ಕೆ, ಅವುಗಳನ್ನ ತೋರ್ಸಕ್ಕೆ, ಅವು ಇಲ್ಲದೆ ಇರುವಂತ ಸುಳ್ಳು AI ಚಿತ್ರಣಗಳನ್ನ ಕೈಬಿಟ್ಟು ಅಂತಹ ದಾಖಲೆಗಳ ಕಡೆಗೆ ಗಮನ ಕೊಟ್ಟು ಕಾನೂನಿಗೆ ಗೌರವ ಕೊಡುವಂತ ಕೆಲಸ ಇವ್ರು ಮಾಡಬೇಕು. ಇವರು ಸಂವಿಧಾನಕ್ಕೆ ಗೌರವ ಕೊಡುವಂತವ್ರಲ್ಲ, ಇವರು ಮನುವಾದಕ್ಕೆ ಗೌರವ ಕೊಡುವಂತವ್ರು ಅನ್ನುವಂಥದ್ದು ಅವರು ಈ ಹೋರಾಟದ ಮೂಲಕ ಸ್ಪಷ್ಟ ಆಗಿದೆ ಅನ್ನುವಂಥದ್ದನ್ನ ಹೇಳಬೇಕು. ಥ್ಯಾಂಕ್ ಯು. ಈ ಮನವಿಯನ್ನ ಧನ್ಯವಾದ. ಒಂದು ಹೋರಾಟವನ್ನ ನಾವು ಅಂತಿಮ ಕ್ಷಣಕ್ಕೆ ಬಂದಿದ್ದೇವೆ. ಈ ಹೋರಾಟವನ್ನ ಬೆಂಬಲಿಸಿದಂತ ಸಾರ್ವಜನಿಕರು, ಈ ಹೋರಾಟವನ್ನ ಬೆಂಬಲಿಸಿದಂತ ಜಾತ್ಯತೀತ ಪಕ್ಷದ ಮುಖಂಡರು, ಆಡಳಿತ ಪಕ್ಷದ ಮುಖಂಡರು, ಜೊತೆಗೆ ಪಾಲಿಕೆ ಸದಸ್ಯರು, ಅದರ ಜೊತೆಗೆ ವಿಶೇಷವಾಗಿ ಹೋರಾಟಗಾರರು, ಮಹಿಳಾ ನಾಯಕಿಯರು, ಈ